ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳು ಮಂಗಳವಾರ ಸಂಜೆ ಆಯೋಜಿಸಿದ್ದ ಹಿಂದೂ ಸಮಾಜೋತ್ಸವ ವೈಭವದಿಂದ ನಡೆಯಿತು. ಬೆಂಗಳೂರು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ಶ್ರೀ ಭಾರತಾಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪರಕೀಯರು ಅವರ ರಾಜಕೀಯ ಅಧಿಕಾರವನ್ನು, ಧರ್ಮಾಧಿಕಾರವನ್ನು ಹಾಗೂ ಸರ್ವಾಧಿಕಾರವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವೇ ಕಾರಣರಾಗಿದ್ದೆವು. ಅದು ಮತ್ತೊಮ್ಮೆ ಮರುಕಳಿಸಬಾರದು. ನಮ್ಮ ದೇಶದ ಸಾರ್ವಭೌಮತೆ, ಭಾರತೀಯ ಪ್ರಜ್ಞೆ, ಭಾರತೀಯ ಸಂಸ್ಕೃತಿ, ರಾಷ್ಟ್ರಪ್ರೇಮ ಹಾಗೂ ರಾಷ್ಟ್ರಧರ್ಮ ಮತ್ತೊಮ್ಮೆ ತನ್ನ ಮೌಲ್ಯಗಳನ್ನು ಉಳಿಸಿಕೊಂಡು ಸಂರಕ್ಷಿಸಿಕೊಂಡು ಸುಸ್ಥಿರ ಸಾಂಸ್ಕೃತಿಕ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಹಿಂದೂ ಸಮಾಜೋತ್ಸವ ಸಮಿತಿಯವರು ಜಾಗೃತಿ ಮೂಡಿಸುವ ಸಲುವಾಗಿ ಇಂಥ ಉತ್ಸವಗಳನ್ನು ಮಾಡುತ್ತಿದ್ದಾರೆ ಎಂದು ಪೂಜ್ಯ ಸ್ವಾಮೀಜಿಯವರು ಅಭಿಪ್ರಾಯಪಟ್ಟರು. ಪರಕೀಯರು 8ನೇ ಶತಮಾನ, 12ನೇ ಶತಮಾನ ಹಾಗೂ 16ನೇ ಶತಮಾನದಲ್ಲಿ ಭೀಕರ ದಾಳಿಯ ಮೂಲಕ ಭಾರತದ ಸಂಸ್ಕೃತಿಯ ಮೌಲ್ಯಗಳನ್ನು ನಾಶ ಮಾಡಲು ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಯಾವೆಲ್ಲ ಕಾರಣಗಳು ಅಂತಹ ಸನ್ನಿವೇಶಕ್ಕೆ ಕಾರಣವಾಯಿತು ಎಂದು ತಿಳಿಯಲು ಪ್ರಯತ್ನ ಮಾಡಿಕೊಂಡಲ್ಲಿ ಭಾರತೀಯರಲ್ಲಿ ಇದ್ದಂಥ ಅನೈತಿಕತೆ, ಭಾರತೀಯ ಸಮಾಜದಲ್ಲಿದ್ದ ತಾರತಮ್ಯಗಳು, ರಾಷ್ಟ್ರಪ್ರೇಮದ ಕೊರತೆ, ವ್ಯಕ್ತಿ ಹಿತಾಸಕ್ತಿಗಳು, ಸ್ವಾರ್ಥ ಪ್ರಜ್ಞೆಯು ಪರಕೀಯರ ದಾಳಿಯ ರತ್ನಗಂಬಳಿಯನ್ನು ಹಾಕಿಕೊಟ್ಟಿತ್ತು ಮತ್ತು ನಮ್ಮ ದೇಶವನ್ನು ಛಿದ್ರ ಮಾಡಲಿಕ್ಕೆ ಮತ್ತು ದೇಶದ ಸಂಸ್ಕೃತಿಯನ್ನು ಅವಸಾನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿತು ಎಂದರು. ನಾವುಗಳು ಹಬ್ಬಗಳನ್ನು, ಹರಿದಿನಗಳನ್ನು, ಜಾತ್ರೆಗಳನ್ನು, ಪೂಜೆಗಳ ಆಚರಣೆಗಳನ್ನು ಮಾಡುತ್ತೇವೆ. ಹಿಂದೂ ಧರ್ಮವೆಂದರೆ ಪವಿತ್ರವಾದ ಭಾರತೀಯ ಭೂಮಿಯಲ್ಲಿ ಪ್ರಕಟವಾಗಿರುವ ಜೀವನ ಶೈಲಿಯ ಸಮಗ್ರ ರೂಪಕವಾಗಿದೆ. ಇದು ಕೇವಲ ಪೂಜೆ ಪುನಸ್ಕಾರಗಳ ಭಾಗವಲ್ಲ. ನಮ್ಮ ಮನೆ ಒಳಗೆ ಈಶ್ವರ, ರಾಮ, ಕೃಷ್ಣ, ವೆಂಕಟೇಶ್ವರ ದೇವರನ್ನೇನೋ ಪೂಜೆ ಮಾಡಬಹುದು. ಅದು ನಮ್ಮಗಳ ಆಚರಣೆ. ಆದರೆ ರಾಷ್ಟ್ರೀಯ ಪ್ರಜ್ಞೆ ಅಡಿಯಲ್ಲಿ, ರಾಷ್ಟ್ರಧರ್ಮದಡಿಯಲ್ಲಿ ನಾವು ಭಾರತ ಮಾತೆಯನ್ನು ನಮ್ಮ ತಾಯಿಯಂತೆ, ಮಾತೃದೇವತೆಯೆಂದು ಪೂಜಿಸಬೇಕು ಎಂಬ ಅಂಶವನ್ನು ಎಲ್ಲರಿಗೂ ತಿಳಿಸುವ ಪ್ರಜ್ಞಾಪೂರ್ವಕ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿ ಸಮಾಜೋತ್ಸವದ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ದಕ್ಷಿಣ ಮಧ್ಯ ಕ್ಷೇತ್ರದ ಕ್ಷೇತ್ರ ಸಂಪರ್ಕ ಪ್ರಮುಖ ಟಿ.ಎಸ್. ವೆಂಕಟೇಶ್ ಹಾಗೂ ರಾಷ್ಟ್ರೀಯ ಕ್ರೀಡಾಪಟು ವಿಜಯಕುಮಾರಿ ಮಾತನಾಡಿದರು. ಸುಮಲತಾ ಹಾಗೂ ಕಲ್ಪನಾ ಪ್ರಾರ್ಥಿಸಿದರು. ಪ್ರದೀಪ್ ರಾಜ್ ಸ್ವಾಗತಿಸಿದರು. ಎಸ್. ಗೋಕುಲ್ ವಂದಿಸಿದರು ಹಾಗೂ ಅನುಪಮ ನಿರೂಪಿಸಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ದೇಶಭಕ್ತಿ ನೃತ್ಯ ರೂಪಕಗಳು ಸಭಿಕರ ಕಣ್ಮನ ಸೆಳೆಯಿತು. ಹಿಂದೂ ಸಮಾಜೋತ್ಸವ ಹಿನ್ನೆಲೆಯಲ್ಲಿ ಮಂಗಳವಾರ ಮಧ್ಯಾಹ್ನ ಶೋಭಾಯಾತ್ರೆ ಪ್ರಯುಕ್ತ ಬೈಕ್ ರ್ಯಾಲಿ ಅದ್ದೂರಿಯಾಗಿ ನಡೆಯಿತು. ಸಂಜೆ 5 ಗಂಟೆಗೆ ಚನ್ನಾಂಬಿಕಾ ವೃತ್ತದಿಂದ ಪ್ರಾರಂಭಗೊಂಡ ಶೋಭಾಯಾತ್ರೆಯಲ್ಲಿ ಶ್ರೀ ಎಸ್.ಎಲ್.ಎನ್. ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ವಾದ್ಯಘೋಷ ಹಾಗೂ ದೇಶಭಕ್ತಿ ಗೀತೆಗಳು, ರೈತರ ರಂಗಕುಣಿತ, ಕೋಲಾಟ, ನಾಸಿಕ್ ಡೋಲ್, ಭಜನಾ ತಂಡದಿಂದ ಕುಣಿತ ಭಜನೆ, ಸ್ತೋತ್ರ ಪಾರಾಯಣ, ಮಕ್ಕಳಿಗೆ ಮಹಾಪುರುಷರ ವೇಷಭೂಷಣ ಹಾಗೂ ಜೈ ಶ್ರೀರಾಮ್, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂಬ ಘೋಷಣೆ ಕೂಗುತ್ತಾ ಸಾವಿರಾರು ಹಿಂದೂ ಬಾಂಧವರ ಭವ್ಯ ಶೋಭಾಯಾತ್ರೆ ವೈಭವದಿಂದ ನಡೆಯಿತು. ಓಸು ರಮೇಶ್, ನಿವೃತ್ತ ಸೈನಿಕರಾದ ಈಶ್ವರ್ ಹಾಗೂ ವಸಂತ್ ಕುಮಾರ್, ಎಚ್.ವಿ. ಸುರೇಶ್ ಕುಮಾರ್, ಸುದರ್ಶನ್ ಎಚ್.ಕೆ., ರಾಮ್ ಪ್ರಸನ್ನ, ಅಶೋಕ್, ಗುರುರಾಜ್, ಕೃಷ್ಣಕಾಂತ್, ಶಂಕರ್ ನಾರಾಯಣ್ ಐತಾಳ್, ಜಯಪ್ರಕಾಶ್, ಸುಬ್ರಹ್ಮಣ್ಯ, ಮುತ್ತುರಾಜ್, ಅಮಿತ್ ಗೌಡ, ಮಳಲಿ ನಾರಾಯಣ್, ರಾಜು, ಆನಂದ ತೀರ್ಥ, ಮಹೇಶ್, ಮುರಳೀಧರ ಗುಪ್ತಾ, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಇತರರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದರು. ಭಾರತೀಯರೆಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ಗಟ್ಟಿ ಆಗಬೇಕು. ಭಾರತೀಯ ಸಮಾಜ ತನ್ನ ಶ್ರೇಷ್ಠ ಮೌಲ್ಯಗಳನ್ನ ಮತ್ತೊಮ್ಮೆ ಅವಲೋಕನ ಮಾಡಬೇಕು. ತಮ್ಮಲ್ಲಿರುವಂತಹ ದೋಷಗಳನ್ನ, ತಾರತಮ್ಯಗಳನ್ನ, ವಿಭೇದಗಳನ್ನ ಆತ್ಮಾವಲೋಕನ ಮಾಡಬೇಕು. ಆ ಮೂಲಕ ಹಿಂದೂ ಸಮಾಜ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಹಿಂದೂ ರಾಷ್ಟ್ರ ಸಂಸ್ಕೃತಿ ಮತ್ತೊಮ್ಮೆ ಶ್ರೇಷ್ಠತನವನ್ನು ಪಡ್ಕೋಬೇಕಾಗಿದೆ. ಅದನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥವ್ರನ್ನ ಜಾಗೃತಿಗೊಳಿಸಬೇಕಾಗಿದೆ, ಎಚ್ಚರಗೊಳಿಸಬೇಕಾಗಿದೆ. ಇದು ಅತ್ಯಂತ ಭವ್ಯ ಸಂಸ್ಕೃತಿಯ, ಭವ್ಯ ದೇಶವ, ಭವ್ಯ ಧರ್ಮವ ಅಂತೇಳಿ ನಮಗೆ ನಾವೇ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ಚೆಕ್ ಮಾಡೋದಾದ್ರೆ, ಆತ್ಮಾವಲೋಕನ ಮಾಡಿಕೊಂಡು ಒಮ್ಮೆ ಈ ದೇಶದ ಮೇಲೆ ಇಡೀ ಜಗತ್ತನ್ನ ಗೆದ್ದಿದ್ದೇನೆ, ಈ ಭವ್ಯ ಭರತಖಂಡವನ್ನ ಗೆಲ್ಲಲೇಬೇಕು ಅಂತ ಹೇಳಿ
ತನ್ನ ಗುರುವಾದಂತ ಅರಿಸ್ಟಾಟಲ್ನ ಬಳಿ ಅಲೆಕ್ಸಾಂಡರ್ ಚಕ್ರವರ್ತಿ ಹೋಗ್ತಾನೆ. ನಾನು ಈಗ ದೊಡ್ಡ ಸೇನೆಯ ಮೂಲಕ ಈ ಭವ್ಯ ಭಾರತವನ್ನ ಭರತಖಂಡವನ್ನ ಸೋಲಿಸ್ಲಿಕ್ಕೆ ನಮ್ಮ ವಶ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಒಬ್ಬ ಗುರುವಾಗಿ ಆಶೀರ್ವಾದ ಮಾಡಿ ಅಂತೇಳಿ ಅಲೆಕ್ಸಾಂಡರ್ ತನ್ನ ಗುರು ಅರಿಸ್ಟಾಟಲ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಯ್ತು ಹೋಗು ಅಂತ ಅವ್ರು ಆಶೀರ್ವಾದ ಮಾಡ್ತಾರೆ. ಮತ್ತೆ ಪ್ರಶ್ನೆ ಮಾಡ್ತಾನೆ, ಒಂದು ಗುರುಗಳೇ, ಭರತಖಂಡವನ್ನು ನಾನು ಗೆದ್ದ ಮೇಲೆ ಅಲ್ಲಿ ಏನನ್ನ ತರಲಿ ನಿಮಗೋಸ್ಕರ ಗುರುದಕ್ಷಿಣೆಯಾಗಿ ಅಂತ, ನಿಮ್ಮ ಆಶೀರ್ವಾದಕ್ಕೆ ಪೂರಕವಾಗಿ ಏನ್ ತರಬಹುದು ಅಲ್ಲಿಂದ ಅಂತ. ಆ ಗುರು ಏನೇನಿರ್ಬೋದು ಗೊತ್ತಾ? ಇಂಥ ಭಾವನೆಯನ್ನು ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ನಮ್ಮ ತಲೆ ಹಾಕಬೇಕು. ಅಂತ ಒಂದು ಶ್ರೇಷ್ಠ ಸಂಸ್ಕೃತಿಯ ದೇಶ ಇದು, ಅಂತ ಶ್ರೇಷ್ಠ ಸಾಂಸ್ಕೃತಿಕ ಮೌಲ್ಯಗಳನ್ನ ಜಗತ್ತಿಗೆ ಕೊಟ್ಟಿರುವಂಥದ್ದು. ಅಲೆಕ್ಸಾಂಡರ್, ನೀನು ದೇಶವನ್ನೇನಾದ್ರೂ ಅದನ್ನ ಗೆದ್ದು ಬಿಟ್ರೆ, ಭರತಖಂಡವನ್ನೇನಾದ್ರೂ ನಿನ್ನ ಸಾಮರ್ಥ್ಯದ ಮೂಲಕ ಗೆದ್ದುಕೊಂಡ್ರೆ, ಅಲ್ಲಿಂದ ಒಬ್ಬ ತತ್ವಜ್ಞಾನಿಯನ್ನ ಈ ದೇಶಕ್ಕೆ ಕರೆದುತ್ತಾ, ಒಬ್ಬ ತತ್ವಜ್ಞಾನಿಯ, ಭಾರತೀಯ ತತ್ವಜ್ಞಾನಿಯನ್ನ, ಒಬ್ಬ ಭಾರತೀಯ ಸಂತನನ್ನ, ಒಬ್ಬ ಭಾರತೀಯ ಮೌಲ್ಯಯುತ ಸಾಧಕನನ್ನ ನೀನು ಇಲ್ಲಿಗೆ ಕರೆದುಕೊಂಡು ಬಾ. ಆ ಸಂತತಿ ಇಲ್ಲೂ ಕೂಡ ಹೆಚ್ಚಾಗಲಿ. ಮತ್ತೆ ಅಲ್ಲಿರುವಂತ ಯಾವುದಾದ್ರೂ ಒಂದು ಶ್ರೇಷ್ಠ ಮೌಲಿಕ ಕೃತಿಯನ್ನ ತೆಗೆದುಕೊಂಡು ಬಾ ಇಲ್ಲಿಗೆ. ಅಲ್ಲಿನ ವಿದ್ವತ್ತು, ಅಲ್ಲಿನ ಘನತೆ, ಅಲ್ಲಿನ ಸಂಸ್ಕೃತಿ ನಮ್ಮ ಜನಕ್ಕೆ ಹೆಚ್ಚು ಹೆಚ್ಚು ಪ್ರಚಾರ ಆಗಲಿ. ಈ ದೇಶವು ಕೂಡ ಉನ್ನತಿಯನ್ನ ಕಾಣಲಿ, ಗ್ರೀಕ್ ದೇಶ ಅಂತ ಹೇಳ್ತಾರಂತೆ. ಈಗ ಅರ್ಥ ಆಯ್ತಲ್ವಾ ಈ ದೇಶದ ಘನತೆ ಏನು, ಈ ದೇಶದ ಸಾಧು ಸಂತರು, ಮಹಾತ್ಮರು, ಹೋರಾಟಗಾರರು ಈ ದೇಶವನ್ನು ಹೇಗೆ ಕಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರು ಹಿಂದೂ ಸನಾತನ ಸಂಸ್ಕೃತಿಗೆ, ಹಿಂದೂ ಧರ್ಮಕ್ಕೆ, ಭಾರತೀಯ ಧರ್ಮಕ್ಕೆ ಹೊಸ ದಿಕ್ಕನ್ನ ತೋರಿಸಿದಂಥವ್ರು. 8ನೇ ಶತಮಾನದಲ್ಲಿ, 12ನೇ ಶತಮಾನದಲ್ಲಿ, 16ನೇ ಶತಮಾನದಲ್ಲಿ ಭೀಕರವಾದ ದಾಳಿಯ ಮೂಲಕ ಇಲ್ಲಿನ ಸಂಸ್ಕೃತಿಯ ಮೌಲ್ಯಗಳನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಯಾವೆಲ್ಲ ಕಾರಣಗಳು ಅಂತವರಿಗೆ ಅವಕಾಶ ಕೊಟ್ಟಿದ್ದು ಅಂತೇಳಿ ಪುನರಾವರ್ತನೆ ಮಾಡ್ಕೋಬೇಕಾದ್ರೆ, ಈ ಭಾರತೀಯರಲ್ಲಿ ಇದ್ದಂತ ಅನೈಕ್ಯತೆ, ಭಾರತೀಯ ಸಮಾಜದ ಒಳಗೆ ಇದ್ದಂತಹ ಒಂದು ತಾರತಮ್ಯಗಳು, ರಾಷ್ಟ್ರ ಪ್ರೇಮದ ಕೊರತೆ, ವ್ಯಕ್ತಿ ಹಿತಾಸಕ್ತಿಗಳು, ಸ್ವಾರ್ಥ ಪ್ರಜ್ಞೆ, ಪರಕೀಯರ ದಾಳಿಗೆ ರತ್ನಗಂಬಳಿಯನ್ನ ತೆರೆದುಕೊಟ್ಟಿತ್ತು. ಅದಕ್ಕೆ ಈ ದೇಶವನ್ನ ಛಿದ್ರ ಮಾಡಲಿಕ್ಕೆ, ಈ ದೇಶದ ಧರ್ಮದ ಸಂಸ್ಕೃತಿಯನ್ನು ಅವಸಾನ ಮಾಡಲಿಕ್ಕೆ, ಇಲ್ಲಿ ತಮ್ಮ ರಾಜಕೀಯ ಅಧಿಕಾರವನ್ನ, ಧರ್ಮಾಧಿಕಾರವನ್ನ, ಸರ್ವಾಧಿಕಾರವನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳಲಿಕ್ಕೆ ನಾವೇ ಕಾರಣರಾಗಿದ್ದುವು. ಅದು ಮತ್ತೊಮ್ಮೆ ಮರುಕಳಿಸಬಾರದು. ಇದರ ಸಾರ್ವಭೌಮತೆ, ಭಾರತೀಯ ಪ್ರಜ್ಞೆ, ಭಾರತೀಯ ಸಂಸ್ಕೃತಿ, ಭಾರತೀಯ ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರ ಧರ್ಮ ಮತ್ತೊಮ್ಮೆ ತನ್ನ ಮೌಲ್ಯಗಳನ್ನು ಬೆಳೆಸಿಕೊಂಡು, ಉಳಿಸಿಕೊಂಡು, ಸಂರಕ್ಷಿಸಿಕೊಂಡು ಒಂದು ಸುಸ್ಥಿರ ಸಾಂಸ್ಕೃತಿಕ ರಾಷ್ಟ್ರ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಿಂದೂ ಸಮಾಜೋತ್ಸವ ಸಮಿತಿಯವರು ಬಹಳ ಕಷ್ಟಪಟ್ಟು ಎಲ್ಲರನ್ನು ಒಗ್ಗೂಡಿಸಿ ಇಂಥ ಒಂದು ಜಾಗರೂಕತೆ ಮೂಡಿಸುವಂತಹ ಒಂದು ಕೆಲಸಗಳನ್ನ, ಉತ್ಸವಗಳನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಸಾಧಿಸಿ ಬಿಟ್ಟಿದೀವಿ ಅಂತ ಉತ್ಸವಗಳನ್ನ ಮಾಡ್ತಾ ಇಲ್ಲ. ಹಬ್ಬ ಹರಿದಿನಗಳನ್ನ, ಜಾತ್ರೆ ಮೆರವಣಿಗೆಗಳನ್ನ, ದೇವಾಲಯಗಳನ್ನ, ಪೂಜೆಗಳನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಹಿಂದೂ ಧರ್ಮ ಎಂದರೆ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದ ಪ್ರಾಕ್ಟೀಸಸ್, ಇಟ್ ಈಸ್ ಎ ಇಂಟಿಗ್ರೇಟೆಡ್ ಫಾರ್ಮ್ ಆಫ್ ಲೈಫ್ ಸ್ಟೈಲ್ ವಿಚ್ ಈಸ್ ಎಕ್ಸಿಸ್ಟಿಂಗ್ ಇನ್ ದಿಸ್ ಎ ಪ್ಯೂರ್ ಲ್ಯಾಂಡ್. ಒಂದು ಪವಿತ್ರವಾದಂತಹ ಭಾರತೀಯ ಭೂಮಿಯಲ್ಲಿ ಪ್ರಕಟವಾಗಿರುವ ಒಂದು ಜೀವನ ಶೈಲಿಯ ಸಮಗ್ರ ರೂಪ. ಇದು ಕೇವಲ ಪೂಜೆ ಪುನಸ್ಕಾರಗಳ ಭಾಗ ಅಲ್ಲ, ಅದು ನಮ್ಮೊಳಗಿನ ಆಚರಣೆಗಳು. ನಮ್ಮ ಮನೆಯೊಳಗೆ ನಾವು ಯಾರನ್ನಾದ್ರೂ ಪೂಜೆ ಮಾಡ್ತೀವಿ, ಈಶ್ವರನನ್ನೋ, ವೆಂಕಟೇಶ್ವರನನ್ನೋ, ಮಂಜುನಾಥನನ್ನೋ, ಯಾರಾದ್ರೂ ಪೂಜೆ ಮಾಡಬಹುದು, ಅದು ನಮ್ಮೊಳಗಿನ ಆಚರಣೆ. ಆದ್ರೆ ಇಡೀ ರಾಷ್ಟ್ರೀಯ ಪ್ರಜ್ಞೆಯ ಅಡಿಯಲ್ಲಿ
ರಾಷ್ಟ್ರ ಧರ್ಮದ ಅಡಿಯಲ್ಲಿ ನಾವು ಭಾರತ ಮಾತೆಯನ್ನ ನಮ್ಮ ತಾಯಿಯ ಹಾಗೆ ನಮ್ಮ ಮಾತೃದೇವತೆಯಾಗಿ ಪೂಜೆ ಮಾಡಬೇಕು ಅನ್ನುವ ಅಂಶವನ್ನ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನೆಲೆಸುವ ಎಲ್ಲರಿಗೂ ತಿಳಿಸುವ ಒಂದು ಪ್ರಜ್ಞಾಪೂರ್ವಕ ಕಾರ್ಯಕ್ರಮ ಇದು. ಅವರು ಯಾವುದಾದ್ರೂ ಅನುಸರಿಸ್ಲಿ, ಯಾವುದಾದ್ರೂ ಧರ್ಮವನ್ನಾದ್ರೂ ಅನುಸರಿಸ್ಲಿ, ನಮಗೆ ಇವತ್ತಿನ ಅಗತ್ಯ ಏನಪ್ಪಾ ಅಂದ್ರೆ ಈ ನೆಲದ ಋಣದಲ್ಲಿ ಬದುಕುತ್ತಿರುವ ಸರ್ವರು, ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಈ ದೇಶದ ಋಣದಲ್ಲಿ ಬದುಕುತ್ತಿರುವ ಎಲ್ಲರೂ ಇದು ನನ್ನ ದೇಶ, ಇದು ಭಾರತ ದೇಶ, ಇದು ನನ್ನ ತಾಯಿ ಭಾರತಾಂಬೆ, ಬೋಲೋ ಭಾರತ್ ಮಾತಾ ಕಿ ಅನ್ನುವ ಪ್ರಜ್ಞೆಯನ್ನ ಅವರು ಮನಸಾರೆ ಒಪ್ಪಿಕೊಳ್ಳಬೇಕು. ಎಷ್ಟೋ ಜನಕ್ಕೆ ಭಾರತ್ ಮಾತಾ ಕಿ ಜೈ ಅನ್ನುಬಿಟ್ರೆ ಇವ್ರ ಅಪ್ಪನ ಮನೆಗೆ ಹೋಗ್ಬಿಡುತ್ತೆ ಅಂತ ಕಿಡಿಕಿಡಿ ಕಾಡ್ತಾರೆ. ಒಂದೇ ಮಾತರಂ, ಈ ಭರತ ಕಂಡ ನಮ್ಮೆಲ್ಲರಿಗೂ ಕೂಡ ತಾಯಿ. ಇದರಲ್ಲಿ ಯಾವುದೇ ಭೇದವನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಣಿಸಿದ್ದೇ ಆದರೆ ಅವರು ದೇಶದ್ರೋಹಿಗಳು, ಅವರು ದೇಶದ್ರೋಹಿಗಳು. ನಾವು ನಮ್ಮ ಸಂಸ್ಕೃತಿಯ ಒಳಗೆ ಬದುಕಬೇಕು ಪರಿಪೂರ್ಣವಾಗಿ, ಇತರ ಸಂಸ್ಕೃತಿಗಳನ್ನು ಕೂಡ ಗೌರವಿಸಬೇಕು ಎನ್ನುವ ತತ್ವಜ್ಞಾನಕ್ಕೆ ಬದ್ಧರಾದ ಸಮುದಾಯದವರು ಭಾರತೀಯರು. ಅದಕ್ಕೆ ಇವತ್ತು ಇಡೀ ಜಗತ್ತು ಭಾರತೀಯ ಧರ್ಮದ ಕಡೆ, ಭಾರತೀಯ ಸಂಸ್ಕೃತಿಯ ಕಡೆ, ಭಾರತೀಯ ಮೌಲ್ಯದ ಕಡೆ ತಲೆಬಾಗಿ ಕಣ್ಣೆತ್ತಿ ನೋಡ್ತಾ ಇದೆ. ಇಂಥ ಮೌಲ್ಯಗಳ ಪುನರುತ್ಥಾನ ಆಗಬೇಕು ಅಂದ್ರೆ ಆ ಹೆಣ್ಮಗಳು ಹೇಳ್ತಲ್ಲ, ನಿಮ್ಮ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಾಕ್ಟೀಸ್ ಬಿಟ್ಟು ತೊಲಗಿ. ಇವತ್ತು ಈ ಸಮಾಜದ ಮಧ್ಯೆ ಇರೋದು ಹೇಳಿದ್ರು ವೆಂಕಟೇಶ್ ಅವರು, ನಮ್ಮ ಸಮಾಜ ಇನ್ನೂ ಗಟ್ಟಿಯಾಗಬೇಕು ಅಂದ್ರೆ, ಈ ರಾಷ್ಟ್ರೀಯ ಧರ್ಮ ಶ್ರೇಷ್ಠತೆಯನ್ನ ಪಡ್ಕೋಬೇಕು ಅಂದ್ರೆ ಇದ್ರ ಒಳಗಿರುವಂತ ಜಾತಿ ಸಂಕಲಗಳನ್ನ ಕಿತ್ತು ಎಸಬೇಕು. ಸುಮ್ಮನೆ ಆಗಿ ಉದಾಹರಣೆ ಇಟ್ಕೊಳ್ಳಿ, ಭಾರತದ ಸಂವಿಧಾನ ಏನ್ ಹೇಳಿದೆ ನಮಗೆ? ಅತ್ಯಂತ ಅದ್ಭುತವಾದಂತಹ ಸಂವಿಧಾನ, ಈ ಜಗತ್ತಿಗೆ ಒಂದು ಪರಿಪೂರ್ಣವಾಗಿ ಕಾಣುವಂತ ಸಂವಿಧಾನ ನಾವು ಇಟ್ಕೊಂಡಿದ್ದೇವೆ. ಅಂತಹ ರಾಷ್ಟ್ರ ಪ್ರಜ್ಞೆಯನ್ನು ಇಟ್ಕೊಂಡಿರುವಂತ ನಾವುಗಳು ಹೇಳುತ್ತೆ, ದ ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ಇಂಡಿಯನ್ಸ್ ಬೇಸ್ಡ್ ಆನ್ ಕ್ಯಾಸ್ಟ್, ಕ್ರೀಡ್, ಬರ್ತ್, ಸೆಕ್ಸ್, ಕಲರ್, ಪ್ಲೇಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳುತ್ತೆ. ಈ ನೆಲದೊಳಗೆ ಬದುಕುತ್ತಿರುವ ಎಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅನ್ನುವ ಭಾವನೆ ಇಟ್ಟುಕೊಂಡು ಸಮಾನವಾಗಿ ಸುಂದರವಾಗಿ ಬದುಕಿ ಈ ದೇಶದ ಘನತೆಯನ್ನ, ಈ ದೇಶದ ವೈಭವವನ್ನು ಎತ್ತಿ ಹಿಡಿಬೇಕು ಅಂತ ಹೇಳುತ್ತೆ. ಹಾಗೆ ನೋಡಿ, ಈ ಹಿಂದೂ ಸನಾತನ ಸಂಸ್ಕೃತಿಯ ಗೌರವವನ್ನ, ಮೌಲ್ಯಗಳನ್ನ ಜಗತ್ತಿಗೆ ತೋರಿಸಿಕೊಟ್ಟ ಮೊದಲ ವೀರ ಸಂತ ಯಾರು? ಈ ನೆಲದಲ್ಲಿ ಹುಟ್ಟಿದ ಒಬ್ಬ ಮಹಾತ್ಮ ವೀರ ಸಂತ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋದ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ತಾಪತ್ರಯಗಳನ್ನ ಅನುಸರಿಸ್ತಾರೆ. ಆದ್ರೂ ಕೂಡ ಗಟ್ಟಿ